ಪ್ರಿಯ ವೀಕ್ಷಕರೇ, ನೀವು ಈ ಹಾಡನ್ನ ಕೇಳಿರ್ಬೋದು. ದಾಸರವಾಣಿ. ಹೇಸು ಕಾಯಂಗಳ ಕಳೆದು 74 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ತರವಲ್ಲ ಮುಂದೆ ಬಹುದಲ್ಲ. ಈ ಸಾಂಗನ್ನ ತಾವೆಲ್ಲ ಕೇಳಿರಬಹುದು. ಸೊ ಇದು ಸೈಂಟಿಫಿಕ್ ಆಗಿ ಸಾಕಷ್ಟು ರಿಸರ್ಚ್ಗಳು ಇದರ ಮೇಲಾಗಿದೆ. ಅಂದರೆ ಯಾವುದ್ರ ಮೇಲೆ? ಸಾಂಗ್ ಮೇಲಲ್ಲ. ಈ ಸೈಂಟಿಫಿಕಲ್ಲಿ ಸಾಕಷ್ಟು ರಿಸರ್ಚ್ಗಳನ್ನು ಮಾಡಿ 84 ಲಕ್ಷ ಜೀವರಾಶಿಗಳಿದೆ ಈ ಭೂಮಂಡಲದಲ್ಲಿ. ಅಂದರೆ ಈ ಯೂನಿವರ್ಸ್ ಅಲ್ಲಿ, ಈ ಬ್ರಹ್ಮಾಂಡದಲ್ಲಿ 84 ಲಕ್ಷ ತರಹದ ಜೀವರಾಶಿಗಳಿದೆ ಅಂತೇಳಿ ಪ್ರೂವ್ ಆಗಿದೆ. ಅದು ಬಿಫೋರ್ ಸ್ಪಿರಿಚುವಲ್ ಕೂಡ, ಅಂದ್ರೆ ಆಧ್ಯಾತ್ಮಿಕವಾಗಿ ಮಿಲಿಯನ್ ಟ್ರಿಲಿಯನ್ ವರ್ಷಗಳ ಹಿಂದೆನೂ ಕೂಡ. ಸೊ ಇದಕ್ಕೆ ಪ್ರೂಫ್ ಇದೆ. ಆನಂತರದಲ್ಲಿ ಈ ಸೈನ್ಸ್ ಅಂತ ಬಂದ ನಂತರದಲ್ಲಿ ಸೈನ್ಸ್ ಅಲ್ಲೂ ಕೂಡ ಹೌದು, ಇಟ್ಸ್ ಟ್ರೂ, ಇದು ಸತ್ಯ ಅನ್ನುವಂತಹ ಒಂದು ರಿಸರ್ಚ್ ಆಗಿ ಸತ್ಯ ಅಂತ ಗೊತ್ತಾಗಿದೆ. ಸೊ ನಾವು ಹೇಳ್ತಾ ಹಾಗೆ ಕೇಳ್ತಾ ಹೋದ್ರೆ ದಿ ಹ್ಯೂಮನ್ ಎವ್ಯಾಲ್ಯೂಯೇಷನ್ ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ. ಈ ದ ಹ್ಯೂಮನ್ ಎವ್ಯಾಲ್ಯೂಯೇಷನ್ ಅನ್ನುವಂತಹದ್ದನ್ನ ನಾವು ಸೈನ್ಸ್ನಲ್ಲಿ ಓದಿರ್ತೀವಿ ಅಥವಾ ನೋಡಿರ್ತೀವಿ ಅಥವಾ ಕೇಳಿರ್ತೀವಿ. ಸೊ ಮಂಗನಿಂದ ಮಾನವ ಹೇಗೆ ಆಯ್ತಾ ಬಂದ ವರ್ಷಗಳು ಕಳೆದಾಗೆ ಅಂತೇಳಿ, ಅದು ಹೇಗಾಯ್ತು ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ಈಗ ನೀವು ಈ ವಿಡಿಯೋವನ್ನ ನೀವು ನೋಡ್ತಾ ಇರಿ, ಹಾಗೆ ಕೇಳ್ತಾ ಇರಿ, ಆದಷ್ಟು ಜನರಿಗೆ ಶೇರ್ ಮಾಡ್ತಾ ಹೋಗಿ. ಹಾಗೆ ನಮ್ಮದು ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ನಿಮಗೆ ಯಾವುದೇ ತರಹದ ಆರೋಗ್ಯ ಸಮಸ್ಯೆ ಇರಬಹುದು ಅಥವಾ ಬೇರೆ ಯಾವುದೇ ತರಹದ ಒಂದು ಸಮಸ್ಯೆಗಳಿದ್ರು, ಹೆಲ್ತ್ ಇಶ್ಯೂಸ್ ಆರ್ ಮೆಂಟಲಿ ಆರ್ ಫಿಸಿಕಲಿ, ನಮ್ಮದು ಯೂಟ್ಯೂಬ್ನಲ್ಲಿ 6,000ಕ್ಕೂ ಅಧಿಕವಾದಂತಹ ವಿಡಿಯೋಗಳಿದೆ. ಸಾವಿರಾರು ಜನ ರೋಗಿಗಳನ್ನು ನೋಡಿ ಅದರಲ್ಲಿ ಟ್ರೀಟ್ಮೆಂಟ್ ಮಾಡಿ ಸಂಪೂರ್ಣ ಗುಣಮುಖರಾದಂತಹ ಅವರ ವಿಡಿಯೋಗಳ ಒಂದು ಇಂಟರ್ವ್ಯೂ ಮಾಡಿರುವಂತಹದ್ದಿದೆ. ಹಾಗೆ ನಿಮಗೆ ನ್ಯೂಮರಾಲಜಿ, ಅಸ್ಟ್ರಾಲಜಿ, ಹಾಗೆ ಎಕ್ಸ್ಪೆಷಲಿ ಮುದ್ರಾಶಾಸ್ತ್ರ, ಹಾಗೆ ಅಷ್ಟಾಂಗ ಯೋಗ, ಇದೆಲ್ಲದರ ಬಗ್ಗೆ ಸವಿಸ್ತರವಾಗಿ, ಪ್ರಾಣಾಯಾಮದ ಬಗ್ಗೆ ನಾವು ನಿಮಗೆ ಹಲವಾರು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕು ಅಂದರೆ ಪಕ್ಕದಲ್ಲಿರುವಂತಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ. ಸೊ ಇವಾಗ ನಾವು ಪಾಯಿಂಟ್ ಬಂದ್ಬಿಡೋಣ. ಹಾಗಿದ್ರೆ ಈ 84 ಲಕ್ಷ ಜೀವರಾಶಿಗಳು ಯಾವ್ಯಾವುದು ಅನ್ನುವುದನ್ನ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಜಲಜನವ ಲಕ್ಷಣಿ ಅಂತ ಹೇಳ್ತೀವಿ. ಜಲಜನವ ಲಕ್ಷಣಿ ಈ ಅಂದ್ರೆ ಇದು ಜಲಚರಗಳು ಅಂತ. ಅಂದ್ರೆ ನೀರಿನ ಆಳದಲ್ಲಿ ನೀರಿನಲ್ಲಿ ವಾಸಿಸುವಂತಹ ಜಲಚರಗಳು 9 ಲ್ಯಾಕ್, ಅಂದ್ರೆ 9 ಲಕ್ಷ. ನೀವು ಇದನ್ನ ಕೌಂಟ್ ಮಾಡ್ಕೊಳ್ಳಿ. ನಂಬರ್ 2 ಸ್ಥಾವರ ಲಕ್ಷಣಿ ವಿಶಂತಿ. ಸ್ಥಾವರ ಲಕ್ಷ ವಿಶಂತಿ ಅಂದ್ರೆ ಗಿಡ, ಮರ, ಹುಲ್ಲು, ಕುರುಚಲು ಗಿಡಗಳು, ಇದೆಲ್ಲ ಒಂದು 20 ಲಕ್ಷ, 20 ಲ್ಯಾಕ್ಸ್ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ. ಥರ್ಡ್ ಒನ್ ಕೃಮಾಯೋರುದ್ರ ಸಂಕಾಯ, ಅಂದ್ರೆ ತೆವಳುವಂತಹ ಕೀಟಗಳು. ತೆವಳುವಂತಹ ಕೀಟಗಳು ಅಂದ್ರೆ ಅದು ನಿಮಗೆ ಕಣ್ಣಿಗೆ ಕಾಣದಿರುವಂತಹ ಫಂಗಸ್ ಇರಬಹುದು, ಬ್ಯಾಕ್ಟೀರಿಯಾ ಇರಬಹುದು, ಅಮೀಬಾ ಇರಬಹುದು, ಅಥವಾ ಸ್ನೇಕ್ ಆವಿರಬಹುದು, ಸೊ ಸ್ನೈಲ್, ಬಸವನ ಹುಳು, ಈ ತರ ಕ್ಯಾಟಗರಿಯೇ ಬಂದು ನಿಮಗೆ 11 ಲಕ್ಷ ಈ ಒಂದು ಸೃಷ್ಟಿಯ ಯೋನಿ ಅಂತ ಹೇಳ್ತಾರೆ ಇದಕ್ಕೆ. ಇದು ಇದೆ. ಪಾಯಿಂಟ್ ನಂಬರ್ 4 ಪಕ್ಷಿನಾಂ ದಶಾಲಕ್ಷಣಿ. ಇದು 10 ಲಕ್ಷ ಪಕ್ಷಿಯ ವರ್ಗಗಳು, ಅಂದ್ರೆ ಕೈಂಡ್ ಆಫ್ ಬರ್ಡ್ಸ್, ಅಂದ್ರೆ ಬೇರೆ ಬೇರೆ ತರಹದ ಪಕ್ಷಿಯ ವರ್ಗಗಳೇ 10 ಲಕ್ಷ ತರಹದ ಪಕ್ಷಿ ವರ್ಗಗಳಿದೆಯಂತೆ. ಅದೇ ರೀತಿ ಪಾಯಿಂಟ್ ನಂಬರ್ 5 ತ್ರಿಂಶಲ್ ಲಕ್ಷಣಿ, ಅಂದ್ರೆ ಪ್ರಾಣಿ, ಪಶು, ಪಕ್ಷಿಗಳು, ಅಂದ್ರೆ ವೈಲ್ಡ್ ಅನಿಮಲ್ ಅಂಡ್ ಡೊಮೆಸ್ಟಿಕ್ ಅನಿಮಲ್. ನಾವು ಸಾಕುವಂತಹ ಪ್ರಾಣಿಗಳಿರಬಹುದು ಅಥವಾ ಕಾಡಿನ ಪ್ರಾಣಿಗಳು, ನಮಗೆ ಕಣ್ಣಿಗೆ ನೋಡಿರುವಂತಹದ್ದು, ಕಣ್ಣಿಗೆ ಕಾಣದಿರುವಂತಹದ್ದು ಕೂಡ
30 ಲಕ್ಷ 30 ಲ್ಯಾಕ್ಸ್ ಇದೆ. ಪಾಯಿಂಟ್ ನಂಬರ್ 6, ಚತುರಲಕ್ಷಣಿ ಮಾನವ 4 ಲಕ್ಷ ಪ್ರಜಾತಿ ಯೋನಿಗಳು, ಒಟ್ಟು 9 ಲ್ಯಾಕ್ ಜಲಚರಗಳು, 20 ಲ್ಯಾಕ್ ಗಿಡ ಮರ ಹುಲ್ಲು ಈ ಥರದ್ದು, 11 ಲ್ಯಾಕ್ ಇದನ್ನ ಸೃಷ್ಟಿಯ ಯೋನಿ ತೆವಳುವಂತಹ ಇನ್ಸೆಕ್ಟ್ಸ್ಗಳು ಅಂತ ಹೇಳ್ತೀವಿ, 10 ಲ್ಯಾಕ್ಸ್ ಪಕ್ಷಿ ವರ್ಗ, ಸೊ ಕೈಂಡ್ ಆಫ್ ಬರ್ಡ್ಸ್, ಟೈಪ್ ಆಫ್ ಬರ್ಡ್ಸ್, ಬೇರೆ ಬೇರೆ ಥರದ ಪಕ್ಷಿ ವರ್ಗಗಳು, 30 ಲ್ಯಾಕ್ಸ್ ಪ್ರಾಣಿ ಪಶು ಪಕ್ಷಿಗಳು ಈ ಥರದ್ದು, ಇನ್ನು 4 ಲ್ಯಾಕ್ಸ್ ಪ್ರಜಾತಿ ಯೋನಿಗಳಾಗಿ ಹುಟ್ಟಿ ಟೋಟಲ್ 84 ಲಕ್ಷ ಜೀವಿಗಳು ಈ ಬ್ರಹ್ಮಾಂಡದಲ್ಲಿ ಇದೆ. ನಾವು ಕೊನೆಯ ಜನ್ಮದಾಗಿ ಅಂದ್ರೆ ಈ ಎಲ್ಲಾ ಜನ್ಮಗಳನ್ನ ಮುಗಿಸಿದ ನಂತರವೇ ಮನುಷ್ಯ ಜನ್ಮ ಬರುವಂತಹದ್ದು. ಈ 4 ಲಕ್ಷ ಪ್ರಜಾತಿ ಯೋನಿಗಳಲ್ಲಿ ನಂಬರ್ 1 ದೇವತಾ, ನಂಬರ್ 2 ರಾಕ್ಷಸ, ನಂಬರ್ 3 ದೈತ್ಯ, ನಂಬರ್ 4 ಗಂಧರ್ವ, ನಂಬರ್ 5 ಕಿನ್ನರ, ನಂಬರ್ 6 ಚಿತ್ತ, ನಂಬರ್ 7 ಚರಣ, ನಂಬರ್ 8 ಯಕ್ಷ, ನಂಬರ್ 9 ಮಾನವ. ಕೊನೆಯ ಜನ್ಮವಾಗಿ ಈ ಮನುಷ್ಯ ಜನ್ಮ ಬರ್ತದೆ. ಈ ಮನುಷ್ಯ ಜನ್ಮ ಯಾತಕಪ್ಪ ಬರ್ತದೆ ಅಂದ್ರೆ ನೋಡಿ, 84 ಲಕ್ಷ ಜೀವರಾಶಿಗಳಿಗೆ ಕೊನೆಯ ಜನ್ಮವೇ ಮನುಷ್ಯ ಜನ್ಮ. ಅದಕ್ಕೆ ಈ ಮನುಷ್ಯ ಜಲಚರಗಳ ತರ ಈಜುತ್ತಾನೆ, ಸಮುದ್ರದ ಕೆಳಗಡೆ ಹೋಗ್ತಾನೆ, ನೀರೊಳಗಡೆ ರಿಸರ್ಚ್ ಮಾಡ್ತಾನೆ, ಮೀನಿನಂತೆ ಈಜಬಲ್ಲ. ಈ ಗಿಡ ಮರಗಳ ತರನೇ ಒಂದು ಕಡೆ ನಿಲ್ಲಬಲ್ಲ, ಸೊ ಗಿಡ ಮರಗಳ ತರನೇ ಅವನು ಬದುಕಬಲ್ಲ. ಸೊ ಹಣ್ಣು ಕಾಯಿ ಹೂವು ಹೇಗೆ ಕೊಡ್ತದೋ ಹಾಗೆ ಇವನು ಕೂಡ ಕೆಲವು ಸಾರಿ ಎಲ್ಪ್ ಜನಕ್ಕೆ, ಈ ಸೊಸೈಟಿಗೆ ಎಲ್ಪ್ ಆಗಬಲ್ಲ. ಸೊ ಅದು ಫಲ ಕೊಡ್ತದೆ. ನಾವು ಮಾಡುವಂತಹ ಪುಣ್ಯದ ಕಾರ್ಯಗಳು ಅದು ಕೂಡ ಫಲನೇ. ನಾವು ಮಾಡುವಂತಹ ಪುಣ್ಯದ ಕಾರ್ಯಗಳು, ಪಾಪ ಕಾರ್ಯಗಳಲ್ಲ, ಪುಣ್ಯದ ಕಾರ್ಯಗಳು ಕೂಡ ಒಂದು ಫಲನೇ. ಸೊ ಇನ್ನು 11 ಲಕ್ಷ ಸೃಷ್ಟಿಯ ಯೋನಿ ಅಂದ್ರೆ ಇನ್ಸೆಕ್ಟ್ಸ್, ತೆವಳುವಂತಹವು. ಮನುಷ್ಯನು ಕೂಡ ಈ ಪ್ರಾಣಿಗಳ ಥರನೇ. ಸೊ ಅವನು ಹುಟ್ಟಿದಾಗ ಮಗುನಲ್ಲಿ ನೋಡಿ, ಸೊ ಬೇಬಿಗಳಲ್ಲಿ ಅವು ಮೊದಲು ಹೊಟ್ಟೆ ಮೇಲೆ ತೆವಳ್ಕೊಂಡು ಬರ್ತವೆ, ಆಮೇಲೆ ಮಂಡಿಗಾಲಲ್ಲಿ ನಡೀತವೆ, ಆಮೇಲೆ ಎದ್ದು ನಿಂತ್ಕೊಳ್ತವೆ ಗೋಡೆ ಹುಡ್ಕೊಂಡು, ಆಮೇಲೆ ವಾಕ್ ಮಾಡ್ತವೆ, ಲೈಕ್ ದಿಸ್ ಈ ತರಹ. ಇನ್ನು 10 ಲ್ಯಾಕ್ಸ್ ಪಕ್ಷಿ ವರ್ಗ ನೋಡಿ, ಇದು ಆಕಾಶದಲ್ಲಿ ಪಕ್ಷಿಗಳ ತರನ ವಿಮಾನದಲ್ಲಿ, ರ್ಯಾಕೆಟ್ ಅಲ್ಲಿ, ಬೇರೆ ಬೇರೆ ತರದಲ್ಲಿ ಹಾರ್ಬಲ್ಲ. ಅದೇ ರೀತಿ ಈ 30 ಲಕ್ಷ ಪ್ರಾಣಿ ಪಶು ವರ್ಗ, ಇವನು ಈ ವೈಲ್ಡ್ ಅನಿಮಲ್ ತರನೇ. ಸೊ ಬೇರೆಯವ್ರನ್ನ ಅಂಟಿಂಗ್ ಮಾಡಬಲ್ಲ, ಕೊಲೆ, ದರೋಡೆ, ಮೋಸ, ವಂಚನೆ, ಅವು ಹೇಗೆ ಈ ಕಾಡು ಪ್ರಾಣಿಗಳು ಹೇಗೆ ಹೊಂಚು ಹಾಕಿ ಬೇಟೆ ಮಾಡಿ ತಿಂದವೋ ಅದೇ ತರ ಇವನು ಕೂಡ ಅದೇ ಗುಣಗಳು ಮನುಷ್ಯನಲ್ಲಿದೆ. ಇನ್ನು ಪಶುಗಳು ಅಂದ್ರೆ ಈ ಹಸುಗಳಿದೆಯಲ್ಲ, ಬೆಫೆಲೋ ಅಥವಾ ಕೌ, ಹಸು, ಎಮ್ಮೆ, ಕುರಿ, ಮೇಕೆ, ಈ ತರ ಸಾಧು ಹಾಗೂ ಕೂಡ ಇರಬಲ್ಲ. ಅವುಗಳ ತರ ಬೇರೆಯವರಿಗೆ ಆಹಾರವಾಗೂ ಕೂಡ ಆಗಬಲ್ಲ. ಸೊ ಪಶುಗಳ ರೀತಿಯಲ್ಲಿ ಸ್ಮೂತ್ ಆಗಿ ಸಾಫ್ಟ್ ಆಗಿರುವಂತಹ ಮನುಷ್ಯರು ಇದ್ದಾರೆ, ಪ್ರಾಣಿಗಳ ತರ ಕ್ರೂರವಾಗಿರುವಂತಹ ಮನುಷ್ಯರು ಇದ್ದಾರೆ. ಇನ್ನು ಪ್ರಜಾತಿ ಯೋನಿಗಳು 4 ಲಕ್ಷ ಅಂತ ಹೇಳಿದ್ನಲ್ಲ ನಿಮಗೆ. ಸೊ ಈ 4 ಲಕ್ಷದಲ್ಲಿ ರಾಕ್ಷಸನಾಗೂ ಕೂಡ ಹುಟ್ಟಿರ್ತಾನೆ, ಅಂದ್ರೆ ರಾಕ್ಷಸ ಗುಣಗಳನ್ನ ಇರುವಂತಹ ಮನುಷ್ಯರು ಇದ್ದಾರೆ. ದೈತ್ಯ ದೇಹವನ್ನು ಹೊಂದಿರುವಂತಹ ದೈತ್ಯ ಆಕಾರದ ಮನುಷ್ಯರು ಇದ್ದಾರೆ. ಈ ಗಂಧರ್ವರ ರೀತಿಯಲ್ಲಿ ಗಂಧರ್ವರು ಅದನ್ನು ನೀವು ರಿಸರ್ಚ್ ಮಾಡ್ತಾ ಹೋಗಿ, ಗಂಧರ್ವರು ಅಂದ್ರೆ ಯಾರು, ಹೇಗಿದ್ರು, ಅವರ ಹಿಸ್ಟ್ರಿ ನೋಡ್ತಾ ಹೋಗಿ ಗೊತ್ತಾಗ್ತದೆ. ಯಾಕೆಂದ್ರೆ ವಿಡಿಯೋ ಲೆಂತಿ ಆಗ್ತದೆ. ಗಂಧರ್ವರ ರೀತಿ ವಾಸಿಸುವಂತಹ ಸಾಧುಗಳು, ಸಂತರು, ಸಿದ್ಧ ಪುರುಷರು, ಋಷಿ ಮುನಿಗಳು, ಯೋಗಿಗಳು ಕೂಡ ಇದ್ದಾರೆ. ಕಿನ್ನರ ರೀತಿ ಬದುಕಿರುವಂತಹವರು ಪ್ರೆಸೆಂಟ್ ಇದ್ದಾರೆ. ಚಿತ್ತ ಸುದ್ದಿ ಇಟ್ಟುಕೊಂಡು ಇರುವಂತಹವರು, ಮನಸ್ಸು ಬುದ್ಧಿಯನ್ನು ನೆಟ್ಗಿಟ್ಕೊಂಡಿರುವಂತಹವರು ಇದ್ದಾರೆ. ಚರಣ ಈ ರೀತಿ ಇರುವಂತಹವರು ಇದ್ದಾರೆ. ಯಕ್ಷರು ಅಂತ ನೋಡಿ, ಯಕ್ಷರ ರೀತಿ ಇರುವಂತಹ ಮನುಷ್ಯರು, ಆ ಗುಣಗಳನ್ನ ಇರುವಂತಹವರು ಇದ್ದಾರೆ. ಕೊನೆಯದಾಗಿ ದೇವತಾ ಗುಣಗಳು ಇರುವಂತಹವರು, ಇವನಂತ ದೇವತಾ ಮನುಷ್ಯಪ್ಪ, ಇವರು ನಡೆದಾಡುವಂತಹ ದೇವರು, ದೇವತಾ ಮನುಷ್ಯ, ಒಳ್ಳೆ ದೇವರು ಅಂತ ಹೇಳುವವರು ಇದ್ದಾರೆ. ಕೊನೆಯದಾಗಿ ಈ ಮನುಷ್ಯ ಜನ್ಮಕ್ಕೆ ಇಷ್ಟೂ ಗುಣಗಳು ಇರ್ತದೆ. ಈ ಇಷ್ಟೂ ಗುಣಗಳಲ್ಲಿ ಕೊನೆಯ ಜನ್ಮವೇ ಮನುಷ್ಯ ಜನ್ಮ. ಅರ್ಥ ಮಾಡ್ಕೊಳ್ಳಿ, ಕೊನೆಯ ಜನ್ಮವೇ ಮನುಷ್ಯ ಜನ್ಮ.
ಈ 84 ಲಕ್ಷ ಜೀವರಾಶಿಗಳಲ್ಲಿ ಯಾವುದೇ ಇಡೀ ಯೂನಿವರ್ಸಲ್ಲಿ ತ್ರಿಕಾಲ ಜ್ಞಾನ ಇರುವಂತಹದ್ದು ಕೇವಲ ಮನುಷ್ಯನಿಗಷ್ಟೇ. ಯಾಕೆ ಈ ಸೃಷ್ಟಿ ನಮಗೆ ಈ ತ್ರಿಕಾಲ ಜ್ಞಾನ ಕೊಟ್ಟಿದೆ ಅಂದರೆ, ನಿಂದು ಕೊನೆಯ ಜನ್ಮ. ಈ ಕೊನೆಯ ಜನ್ಮದಲ್ಲಿ ಪಾಪ ಅಂದ್ರೆ ಯಾವುದು, ಪುಣ್ಯ ಅಂದ್ರೆ ಯಾವುದು, ಸೊ ನೀನು ಮುಕ್ತಿ ಪಡ್ಕೊಳ್ಳೋದು ಅಂದ್ರೆ ಹೇಗೆ, ಇದೆಲ್ಲವನ್ನ ಜ್ಞಾನವನ್ನ ಹೇಗೆ ನೀನು ಸಂಪಾದನೆ ಮಾಡಬೇಕು, ಇಲ್ಲಿ ಕಾಮ ಅಂದ್ರೆ ಏನು, ಕ್ರೋಧ ಅಂದ್ರೆ ಏನು, ಮದ ಅಂದ್ರೆ ಏನು, ಮಾಶ್ಚರ್ಯ ಅಂದ್ರೆ ಏನು, ದ್ರೋಹ ಅಂದ್ರೆ ಏನು, ಕಳ್ಳತನ ಅಂದ್ರೆ ಏನು, ಸೊ ಇದೆಲ್ಲವನ್ನ ಸವಿಸ್ತಾರವಾಗಿ ತಿಳ್ಕೊಳ್ಳುವಂತಹದ್ದು, ಹಿಂದೆ ಆಗಿದ್ದು ಪ್ರೆಸೆಂಟ್ ಇವಾಗ ಆಗ್ತಿರೋದು ಮುಂದೆ ಆಗ್ತಾ ಇರುವಂತಹದ್ದು ಎಲ್ಲವನ್ನು ತಿಳ್ಕೊಳ್ಳುವಂತಹ ತ್ರಿಕಾಲ ಜ್ಞಾನ ಕೇವಲ ಮನುಷ್ಯನಿಗೆ ಯಾಕೆ ಈ ಮಹಾಪಂಚಭೂತಗಳು ಕೊಟ್ಟಿದೆ ಅಂದ್ರೆ, ಮತ್ತೆ ನೀನು ಈ ಪಾಪಗಳನ್ನೇ ಮಾಡ್ತಾ ಹೋದ್ರೆ ನಿನ್ನ ಹಣ ಬಲದಿಂದ, ನಿನ್ನ ತೋಳ ಬಲದಿಂದ, ನಿನ್ನ ಅಧಿಕಾರ ಬಲದಿಂದ, ನಿನ್ನ ಜನ ಬಲದಿಂದ ನೀನು ಮಾಡಬಾರದಂತಹ ಪಾಪಗಳನ್ನ ಮಾಡ್ತಾ ಹೋದ್ರೆ, ಕಳ್ಳತನ ಮಾಡುವಂತಹದ್ದು, ಸುಳ್ಳು ಹೇಳುವಂತಹದ್ದು, ಮೋಸ ಮಾಡುವಂತಹದ್ದು, ದಗ ಮಾಡುವಂತಹದ್ದು, ವಂಚನೆ ಮಾಡುವಂತಹದ್ದು, ಅನ್ಯಾಯ ಮಾಡುವಂತಹದ್ದು, ಅಹಂಕಾರ ಪಡುವಂತಹದ್ದು, ಬೇರೆಯವರ ಆಸ್ತಿ ಪಾಸ್ತಿ ಹಣಕ್ಕೆ ನೀನು ಆಸೆ ಪಡುವಂತಹದ್ದು, ಹೆಣ್ಣು ಮಣ್ಣು ಒನ್ನಿಗೆ ನೀನು ಆಸೆ ಪಟ್ಟು ಅದರಿಂದ ಬೇರೆಯವರಿಗೆ ನೀನು ಸಮಾಜಕ್ಕೆ ಈ ಸೊಸೈಟಿಗೆ ತೊಂದರೆ ಕೊಡುವಂತಹದ್ದು, ಇದೆಲ್ಲ ಪಾಪದ ಕೆಲಸಗಳು. ಪ್ರಾಣಿ ಹತ್ಯೆ ಮಾಡುವಂತಹದ್ದು, ಸ್ತ್ರೀ ಹತ್ಯೆ, ಗುರು ಹತ್ಯೆ, ಇವೆಲ್ಲವನ್ನು ಮಾಡುವಂತಹದ್ದು ಪಾಪಕ್ಕೆ ಬರ್ತದೆ. ಹಾಗಿದ್ರೆ ಪುಣ್ಯದ ಕೆಲಸಗಳು ಏನು? ಸುಳ್ಳನ್ನ ಹೇಳಬಾರದು, ಧರ್ಮವಾಗೇ ನಡ್ಕೋಬೇಕು, ಯಾರಿಗೂ ಮೋಸ ಮಾಡಬಾರದು, ದಗ ಮಾಡಬಾರದು, ವಂಚನೆ ಮಾಡಬಾರದು, ಅನ್ಯಾಯ ಮಾಡಬಾರದು, ನೋವು ಮಾಡಬಾರದು, ದುಃಖ ಕೊಡಬಾರದು, ಪ್ರಾಣಿ ಹತ್ಯೆ ಮಾಡಬಾರದು. ಇವೆಲ್ಲವೂ ಕೂಡ ಸೊ ಈ ಮಾನವನ ಗುಣಗಳು. ಅದಕ್ಕೆ ನಿಮ್ಮನ್ನ ಮಾನವ ಅಂತ ಹೇಳೋದು. ಅಂದ್ರೆ ದೇವತಾ ಗುಣಗಳು, ಗಂಧರ್ವ ಗುಣಗಳು, ಕಿನ್ನರ ಗುಣಗಳು, ಯಕ್ಷ ಗುಣಗಳು, ಈ ಎಲ್ಲ ದೇವತಾ ಗುಣಗಳನ್ನ ಅಳವಡಿಸ್ಕೊಂಡ್ರೇನೆ ನೀವು ಮಾನವ. ಇಲ್ಲದೆ ಇದ್ರೆ ಅವನು ದಾನವ. ಅಂದ್ರೆ ಇಲ್ಲಿ ರಾಕ್ಷಸ ಗುಣ ಮತ್ತೆ ದೈತ್ಯ ಗುಣಗಳು ಏನ್ ಬರ್ತದೆ, ಇದನ್ನ ರಾಕ್ಷಸ ಗುಣಗಳು ಅಂತ ಹೇಳ್ತೀವಿ. ಇಲ್ಲಿ ನೀನು ರಾಕ್ಷಸ ಗುಣಗಳನ್ನ, ಕೆಟ್ಟ ಗುಣಗಳನ್ನ ನೀನು ಅಳವಡಿಸ್ಕೋಬೇಕಾ ನಿನ್ನ ಲೈಫ್ನಲ್ಲಿ, ಅಥವಾ ನೀನು ಈ ಒಂದು ಮಾನವೀಯ ಗುಣಗಳನ್ನ ಅಳವಡಿಸ್ಕೋಬೇಕಾ? ಅಂದ್ರೆ ಪಾಪವನ್ನ ಮಾಡಬೇಕಾ, ಪುಣ್ಯವನ್ನ ಮಾಡಬೇಕಾ? ನೀನಿರುವಂತಹದ್ದು ನೋಡಿ, ಇದು ಸ್ಥೂಲ ಶರೀರ. ಯಾವಾಗ ಬೇಕಾದ್ರೂ ಯಾವ ಟೈಮಲ್ಲಿ ಬೇಕಾದ್ರೂ ಬಿದ್ದೋಗುವಂತಹ ಈ ಸ್ಥೂಲ ಶರೀರದ ಒಳಗಡೆ ಸೂಕ್ಷ್ಮ ಶರೀರ ಇದೆ. ಈ ಸ್ಥೂಲ ಶರೀರದ ಒಳಗಡೆ ಈ ಸೂಕ್ಷ್ಮ ಶರೀರ ಬರಬೇಕು ಅಂದ್ರೆ ಒಂದು ಕಾರಣ ಇರ್ತದೆ. ನೀನು ಸಂಚಿತ ಕರ್ಮಗಳನ್ನ ಹಿಂದಿನ ಜನ್ಮದಲ್ಲಿ ಹಲವಾರು ಜನ್ಮಗಳಲ್ಲಿ ಹೇಳಿದ್ನಲ್ಲ, ನನಗೆ 84 ಲಕ್ಷ ಕೊನೆಯ ಒಂದು ಜನ್ಮ ಬಿಟ್ಟು ಇನ್ನು ಮಿಕ್ಕಿದ ಎಲ್ಲಾ ಜನ್ಮಗಳಲ್ಲೂ ನೀನು ಏನು ಪಾಪಗಳನ್ನ ಮಾಡ್ತೀಯೋ, ನೀನು ಏನು ಪುಣ್ಯಗಳನ್ನ ಮಾಡ್ತೀಯೋ ಅನ್ನುವುದನ್ನ ಕ್ಯಾಲ್ಕುಲೇಟ್ ಮಾಡಿರ್ತಾರೆ ಈ ಮಹಾಪಂಚಭೂತಗಳು. ನೀನು ನನ್ನಲ್ಲಿ ಯಾರು ಇಲ್ಲ, ನನ್ನನ್ನು ಯಾರು ನೋಡ್ತಾ ಇಲ್ಲ, ನನ್ನನ್ನು ಯಾರು ಏನು ಮಾಡೋಕ್ ಆಗೋದಿಲ್ಲ ಅಂತ ಅನ್ಕೊಂಡಿರ್ಬಹುದು, ಮೂರ್ಖ. ಆದ್ರೆ ಈ ಮಹಾಪಂಚಭೂತಗಳು ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ನಿನ್ನ ದೇಹದಲ್ಲೇ ಇದೆ. ನೀನು ಹುಟ್ಟಿದ ಕ್ಷಣದಿಂದ, ಅದರ ಹುಟ್ಟುವಕ್ಕಿನ ಮುಂಚಿತವಾಗಿನಿಂದ ಹಿಡಿದು ನಿನ್ನ ತಾಯಿಯ ಗರ್ಭಕ್ಕೆ ನೀನು ಹೋಗಿ ಸೇರುವಕ್ಕಿನ ಮುಂಚಿತವಾಗಿ ಹಿಡಿದು ಮತ್ತೆ ನೀನು ಮಣ್ಣಲ್ಲಿ ಬಂದು ಮಣ್ಣು ಸೇರುವ ತನಕ ಕೂಡ ಈ ಮಹಾಪಂಚಭೂತಗಳು ನಿನ್ನಲ್ಲೇ ಇರ್ತದೆ. ಸ್ಥೂಲ ಶರೀರದಲ್ಲಿ ಸೂಕ್ಷ್ಮ ಶರೀರ ರೂಪಿಯಾಗಿ ನೀನು ಎವ್ರಿ ಸೆಕೆಂಡ್ ಏನ್ ಮಾಡ್ತಾ ಇರ್ತಿದಿ, ಯಾರು ಸುಳ್ಳು ಹೇಳ್ತಿದಿ, ಯಾರಿಗೆ ನೀನು ಲಂಚ ತಗೊಂತಿದಿ, ಯಾರು ಮೋಸ ಮಾಡ್ತಿದಿ, ಎಷ್ಟು ಆಸ್ತಿ ಮಾಡ್ತಿದಿ, ಎಷ್ಟು ಕಾರು ಬಂಗ್ಲೆ ಮಾಡ್ತಿದಿ, ಇದಕ್ಕೆ ಜನರಿಗೆ ಹೇಗೆಲ್ಲ ನೀನು ಅವ್ರ ಕಣ್ಣಿಗೆ ಮಣ್ಣೆರ್ಚಿದಿ, ಎಷ್ಟು ಜನ ಕಣ್ಣಲ್ಲಿ ನೀರು ಹಾಕ್ಸಿದಿ, ಇದೆಲ್ಲವನ್ನು ಕ್ಯಾಲ್ಕುಲೇಟ್ ಆಗ್ತಾ ಇರ್ತದೆ. ಅದೇ ರೀತಿ ನೀನು ಮಾಡುವಂತಹ ಪ್ರತಿ ಒಂದು ಒಳ್ಳೆಯ ಕೆಲಸಗಳು ಕೂಡ ಕ್ಯಾಲ್ಕುಲೇಟ್ ಆಗ್ತಿರ್ತದೆ. ಅಕೌಂಟೆಂಟ್ ತರ ಆಡಿಟಿಂಗ್ ಇರ್ತದೆ ಈ ಮಹಾಪಂಚಭೂತಗಳಲ್ಲಿ. ಆ ಲೆಕ್ಕಾಚಾರದ ಮೇಲೆ ನಿನ್ನ ಮುಂದಿನ ಜನ್ಮ ನಿರ್ಧಾರ ಆಗ್ತದೆ. ಕೊನೆಯ ಜನ್ಮ ನೀವು ಮಾಡಿರುವಂತಹ ಪುಣ್ಯ, ಇಷ್ಟೂ ಜನ್ಮಗಳಲ್ಲಿ ನೀವು ಮಾಡಿರುವಂತಹ ಅಲ್ಪ ಸ್ವಲ್ಪ ಪುಣ್ಯಗಳು ಒಟ್ಟಿಗೆ ಸೇರಿ ನಿನಗೆ ಮನುಷ್ಯ ಜನ್ಮ ಬಂದಿರುವಂತಹದ್ದು. ನನಗೆ ನಿಮಗೆ ಈ ಮನುಷ್ಯ ಜನ್ಮವನ್ನ ಸಾರ್ಥಕ ಪಡಿಸ್ಕೊಂಡು ಮತ್ತಿನ್ಯಾವುದೇ ಜನ್ಮ ಬೇಡ ಅಂತೇಳಿ ಮುಕ್ತಿ ಪಡೆಯುವುದೇ ಮನುಷ್ಯನ ಕೊನೆಯ ಹೇಮ್, ಗುರಿ ಇರಬೇಕು. ಇಲ್ಲಿ ನೀನು ದೇವಮಾನವನಾಗಬೇಕು. ನೀನು ನೆಕ್ಸ್ಟ್ ಜನ್ಮದಲ್ಲಿ ದೇವಮಾನವನಾಗಬೇಕು.
ಹಾಗಾಗಿ ನಿನಗೆ ಮುಕ್ತಿ ಬೇಕು ಅಂದ್ರೆ ನೀನು ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾಶ್ಚರ್ಯ, ಅಹಂಕಾರ, ಅನ್ಯಾಯಗಳನ್ನ ಮಾಡಬಾರದು. ಸೊ ಹಾಗಾಗಿ ನಿನ್ನ ಹಣ ಬಲ, ತೋಳ್ಬಲ, ಅಧಿಕಾರ ಬಲದಿಂದ ಬೇರೆಯವರ ಕಣ್ಣಲ್ಲಿ ನೀರು ಬರೆಸಬಾರ್ದು. ಎಕ್ಸ್ಪ್ರೆಸ್ಸಲ್ಲಿ ಲಂಚ ಬಾಕತನವನ್ನ ಬಿಡಬೇಕು. ನನಗೆ ರಾಜಕೀಯ ಬೆಂಬಲ ಇದೆ ಅಂತನೋ, ನಾನು CM ಅಂತನೋ, ಪ್ರೈಮ್ ಮಿನಿಸ್ಟರ್ ಅಂತನೋ, ಮಿನಿಸ್ಟರ್ ಅಂತನೋ, ಯಾವುದೋ ಒಂದು ಗೌರ್ಮೆಂಟ್ ಅಧಿಕಾರ ಇದೆ ಅಂತನೋ, ಅಥವಾ ನಾನು ಶ್ರೀಮಂತ, ಇದೆಲ್ಲ ಎಲ್ಲಿಂದ ಬಂದು ನಿಮಗೆ ನೀವು ಇಂದಿನ ಜನ್ಮಗಳಲ್ಲಿ ಮಾಡಿದ ಪುಣ್ಯದ ಪ್ರಾರಬ್ಧವಾಗಿ ಆ ಫಲವಾಗಿ ಸಿಕ್ಕಿರುವಂತಹದ್ದು. ಅದನ್ನ ನೀವು ಒಳ್ಳೆಯದಕ್ಕೆ ಈ ಜನ್ಮದಲ್ಲಿ ಉಪಯೋಗಿಸ್ಕೊಂಡ್ರೆ ಮುಂದೆ ನಿಮಗೆ ಸದ್ಗತಿ, ಮುಕ್ತಿ ಸಿಗ್ತದೆ. ಇಲ್ಲಿ ಯಾವುದೇ ಋಣಗಳಿಲ್ಲದೆ ನೀವು ಋಣಮುಕ್ತರಾದಾಗ ಮಾತ್ರ ಆ ಮನುಷ್ಯನಿಗೆ ಮುಕ್ತಿ ಸಿಗುವುದು. ಅದೇ ಋಣಗಳನ್ನ ಇಟ್ಟುಕೊಂಡು ಬೇರೆಯವರನ್ನ ನೋಯಿಸಿ ಅವರ ಕಣ್ಣೀರಿಂದ ಕೈ ತೊಳೆದ್ರೆ ಮತ್ತೆ ನೀವು ಎಗೈನ್ ಒಂದನೇ ಜನ್ಮ, ಮೊದಲನೇ ಜನ್ಮದಿಂದ ಬರಬೇಕಾಗ್ತದೆ. ಈ 84 ಲಕ್ಷ ನೀವು ದಾಟಿ ಬರಬೇಕು ಅಂದ್ರೆ ಅದೆಷ್ಟು ಮಿಲಿಯನ್ ಟ್ರಿಲಿಯನ್ ವರ್ಷಗಳು ಬೇಕಾಗ್ತದೋ ಗೊತ್ತಿಲ್ಲ. ಅದಕ್ಕೋಸ್ಕರ ಮನುಷ್ಯ ಇದನ್ನ ನಮ್ಮಂತಹವರು ಗುರುಗಳು ಹೇಳ್ತೀವಿ, ಇದೆಲ್ಲ ಬರೀ ಸುಳ್ಳು ಕಟ್ಟಕತೆ ಅಲ್ಲ, ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಸೊ ಇದು ಆಧ್ಯಾತ್ಮಿಕವಾಗಿ ಸ್ಪಿರಿಚುವಲಿ ಪ್ರೂವ್ ಆಗಿದೆ. ಪುನರ್ಜನ್ಮಗಳು ಉಂಟು, ಅದಕ್ಕೆ ಸೈಂಟಿಫಿಕ್ ರೀಸನ್ ಇದೆ, ಪ್ರೂವ್ ಇದೆ. ಖಗೋಳ ಶಾಸ್ತ್ರವನ್ನ ನೋಡ್ತಾ ಹೋದ್ರೆ, ಸೃಷ್ಟಿಯನ್ನ ನೋಡ್ತಾ ಹೋದ್ರೆ ಇದೆಲ್ಲ ಸತ್ಯ, ಇದ್ಯಾವುದು ಮಿಥ್ಯ ಅಲ್ಲ. ನೀವು ಬೇಕಿದ್ರೆ ಸೊ ನನ್ನ ಯೋಗ ತರಗತಿಗೆ ಸೇರ್ಕೊಳ್ಳಿ, ನನ್ನ ಕಾಂಟ್ಯಾಕ್ಟ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಟ್ರೆಡಿಷನಲ್ ಆಯುರ್ವೇದ ಯೋಗ ಗುರು ಡಾಕ್ಟರ್ KV ಮಹಾದೇವ್, ಡಾಕ್ಟರ್ನ ಬಿಟ್ಟೇ ಬಿಡಿ ಒಂದು ಕಡೆ ಸೈಡಿಗೆ. ಯೋಗ ಗುರು ಸ್ಪಿರಿಚುವಲ್ ಮಾಸ್ಟರ್ KV ಮಹಾದೇವ್. ಸೊ ನನ್ನ ಕಾಂಟ್ಯಾಕ್ಟ್ ನಂಬರ್ ನೋಟ್ ಮಾಡ್ಕೊಳ್ಳಿ, 9945123126 9945123126. ನಿಮಗೆ ಇಲ್ಲಿ ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಸ್ಥಿತಿನಲ್ಲಿ ನೀವು ಹೇಗೆ ತಲುಪಬೇಕು, ಮನುಷ್ಯನಾದವನು ಹೇಗಿರಬೇಕು, ಅವನು ಮುಕ್ತಿಯ ಪಡ್ಕೋಬೇಕಾದ್ರೆ ಏನೆಲ್ಲ ಮಾಡಬೇಕು ಅನ್ನುವುದನ್ನು ನಾನು ನಿಮಗೆ ಸವಿಸ್ತಾರವಾಗಿ ಹೇಳ್ಕೊಡ್ತೀನಿ. ಇಂಟ್ರೆಸ್ಟ್ ಇರುವಂತಹವರು ಆನ್ಲೈನಲ್ಲಿ, ಆಫ್ಲೈನ್ನಲ್ಲಿ ಯೋಗ ಕ್ಲಾಸಸ್ಗಳನ್ನು ನಾನು ನಡೆಸ್ತಾ ಇದ್ದೀನಿ. ಸೊ ನೀವು ಕೂಡ ಭಾಗಿಯಾಗಬಹುದು, ಸೇರ್ಕೋಬಹುದು. ಇಲ್ಲ ನಾನು ಅದೇ ಪಾಪಗಳನ್ನು ಮಾಡ್ತಿರ್ತೀನಿ, ಇದೆಲ್ಲ ಸುಳ್ಳು, ಇದೆಲ್ಲ ಕುಗುಡಪ್ ಸ್ಟೋರೀಸ್, ಇದೆಲ್ಲ ಏನೋ ಅಲ್ಲ ಅನ್ನುವಂತಹ ಒಂಬತನ ನಿಮ್ಮಲ್ಲಿ ಇದ್ರೆ ನಿಮ್ಮ ಕರ್ಮ ನಾವೇನು ಮಾಡೋಕ್ಕಾಗುವುದಿಲ್ಲ. ಬಂಧುಗಳೇ, ಇದೆಲ್ಲ ಸತ್ಯ, ಯಾವುದು ಕೂಡ ಇದು ಸುಳ್ಳು ಅಲ್ಲ. ನಿಮ್ಗೆ ಮೂಢನಂಬಿಕೆಗಳು ಸುಳ್ಳು ಇರಬಹುದು, ಬಟ್ ಇದೇನಿದೆ ಇವಾಗ ನಾನು ಏನು ಹೇಳಿದೆ ಇದಿಷ್ಟು ಸತ್ಯ. ಇದು ನನಗೆ ಎಷ್ಟೋ ಸಾರಿ ನಾನು ಧ್ಯಾನದಲ್ಲಿ ಕುಂತ್ಕೊಂಡಾಗ ಅನುಭವಕ್ಕೆ ಬಂದಿದೆ. ನನ್ನ ಇದು ಸ್ವಂತ ಅನುಭವ, ಸೆಲ್ಫ್ ಎಕ್ಸ್ಪೀರಿಯನ್ಸ್. ಇದನ್ನ ಆಧಾರವಾಗಿ ತಗೊಂಡು ಸೈನ್ಸನ್ನ ನಾನು ಎವಿಡೆನ್ಸ್ ಆಗಿ ತಗೊಂಡು, ಸೊ ಅಧ್ಯಾತ್ಮವನ್ನ ನಾನು ಎವಿಡೆನ್ಸ್ ತಗೊಂಡು ಹಲವಾರು ಗ್ರಂಥಗಳಲ್ಲಿ ಏನು ಹೇಳಿದೆ, ನಮ್ಮ ಕಾಮನ್ ಸೆನ್ಸ್ ಏನು ಹೇಳ್ತಿದೆ, ನನ್ನ ಅನುಭವ ಏನು ಹೇಳ್ತಿದೆ, ಇದೆಲ್ಲದನ್ನ ನಾನು ತಿಳ್ಕೊಂಡೇನೆ ನಿಮಗೆ ಇದನ್ನ ವಿಡಿಯೋ ಮಾಡಿ ಹೇಳಿದ್ದು. ಮನುಷ್ಯರು ನೀವು ಮನುಷ್ಯರಾಗೇ ಬಾಳಿ. ನೀವು ಯಾವಾಗ ಈ ದೇಹವನ್ನ, ಸ್ಥೂಲ ಶರೀರವನ್ನ ಬಿಟ್ಟು ಹೋಗ್ತೀರಿ ಅಂತ ಗೊತ್ತಿಲ್ಲ. ಈ ದೇಹ ನಿಮ್ದಲ್ಲ, ಈ ಹಾಕೊಂಡಿರೋ ಬಟ್ಟೆ ನಿಮ್ದಲ್ಲ, ಈ ವಾಚು, ಗ್ಲಾಸು, ಬೆರಟು, ಪ್ಯಾಂಟು ಇದ್ಯಾವುದು ನಮ್ದಲ್ಲ. ಹಾಗಿದ್ದ ಮೇಲೆ ನಾವು ಇಲ್ಲಿ ಏನು ಸುತ್ತ ನೋಡ್ತೀವಿ, ಹೆಂಡತಿ, ಮಕ್ಕಳು, ಬಂಧು ಬಳಗ, ಆಸ್ತಿ, ಮನೆ, ಕಾರು, ಬಂಗ್ಲೆ, ಸೊ ನಮ್ಮ ವೃತ್ತಿ, ನಮ್ಮ ಜಾಬು, ನಮ್ಮ ಅಧಿಕಾರ, ಇದ್ಯಾವುದು ಶಾಶ್ವತ ಅಲ್ಲ. ಇದೆಲ್ಲವನ್ನ ಇಟ್ಟುಕೊಂಡು ನೀವು ಮಾಡಬಾರ್ದು ಪಾಪಗಳು ಮಾಡಿದ್ರೆ ಹೇಗೆ ನೀವು ಮೊದಲನೇ ಜನ್ಮಕ್ಕೆ ಹೋಗ್ತದೆ. ಅದೆಷ್ಟು ಮಿಲಿಯನ್ ಟ್ರಿಲಿಯನ್ ವರ್ಷಗಳಾಗ್ತದೋ ಮತ್ತೆ ನೀವು ಮನುಷ್ಯ ಜನ್ಮ ಪಡ್ಕೋಬೇಕಾದ್ರೆ. ದಯಮಾಡಿ ಪ್ರತಿಯೊಬ್ಬರು ಮನುಷ್ಯರಾಗಿ ನಿಮ್ಮ ಕೈಲಿ ಒಳ್ಳೆಯದನ್ನ ಮಾಡೋಕ್ಕಾದ್ರೆ ಮಾಡಿ. ನಿಮ್ಮ ಕೈಲಿ ಆಗ್ಲಿಲ್ವಾ, ಪಂಚಭೂತಗಳೇ ನಿಮ್ಮ ಕೃಪೆ, ನನ್ನ ಕೈನಲ್ಲಿ ಒಳ್ಳೆಯದನ್ನು ಮಾಡೋಕ್ಕಾಗ್ತಿಲ್ಲ ಅಂತ ನಿಮ್ಮ ಪಾಡಿಗೆ ನೀವು ಇದ್ದು ಬಿಡಿ. 2 ಟೈಮ್ ಊಟ ಸಾಕು, ಮನುಷ್ಯ ಬದುಕೋದಕ್ಕೆ 1 ಟೈಮ್ ಊಟ ಸಾಕು, ಗಾಳಿ ನೀರು ಇದ್ರು ಸಾಕು, ಮೈ ಮೇಲೆ ಹೊತ್ಕೊಳ್ಳೋಕೆ ಏನೋ ಒಂದು ಬಟ್ಟೆ ಅಂತ ಇದ್ರು ಸಾಕು, ಇರೋದಕ್ಕೆ ಒಂದು ಶೆಲ್ಟರು, ಏನೋ ಒಂದು ಚಿಕ್ಕ ಮನೆ ಇದ್ರು ಸಾಕು. ಅದನ್ನ ಬಿಟ್ಟು ನೀವು ಇರುವಷ್ಟು ದಿವಸ ಒಳ್ಳೆಯದನ್ನ ಮಾಡಿ.
ಆವಾಗ ನಿಮಗೆ ಎಲ್ಲ ಋಣಗಳಿಂದ ಮುಕ್ತರಾದಾಗ ಮಾತ್ರ ನಮಗೆ ಮುಕ್ತಿ ಸಿಗುವಂತಹದ್ದು. ದಯಮಾಡಿ ಇದು ಸತ್ಯ ಸತ್ಯ ಸತ್ಯ. ದಯಮಾಡಿ ಈ ಒಳ್ಳೆಯ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಗಳಿಗೆ, ನಿಮ್ಮ ಸಂಬಂಧಿಕರಿಗೆ, ಎಕ್ಸೆಟ್ರಾ ಎಲ್ಲರಿಗೂ ಶೇರ್ ಮಾಡಿ. ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲ ಕಡೆ ಶೇರ್ ಮಾಡಿ. ಜನರೇ, ಮಾನವರೇ, ನೀವು ಮನುಷ್ಯರಾಗಿ ಬದುಕಿ. ನೀವು ಮನುಷ್ಯರು, ನೀವು ಮುಂದೆ ದೇವಮಾನವರಾಗಬೇಕು. ಸೊ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಗೆಲ್ಲರಿಗೂ ಈ ಮಹಾಪಂಚಭೂತಗಳು ಜ್ಞಾನ ಕೊಡಲಿ. ಗುರು ಅಂದರೆ ಅದನ್ನೇ, ಅವನಿಗೆ ಏನು ಜ್ಞಾನ ಇರ್ತದೋ ಅದನ್ನು ಸೊಸೈಟಿಗೆ ಕೊಟ್ಟು ಸೊಸೈಟಿನ ಉದ್ಧಾರ ಮಾಡುವಂತಹದ್ದು, ಜನರ ಉದ್ಧಾರ ಮಾಡುವಂತಹದ್ದು ಗುರುವಿನ ಕರ್ತವ್ಯ. ಇದು ನನ್ನ ಕರ್ತವ್ಯ. ನಿಮಗೆ ತಿಳಿಸಿದ್ದೀನಿ. ತಗೊಳ್ಳೋದು ಬಿಡೋದು ನಿಮ್ಮ ಪಾಪ ಪುಣ್ಯಕ್ಕೆ ಸೇರಿದ್ದು. ನಿಮಗೆ ಪುಣ್ಯ ಇದ್ದರೆ, ನಿಮ್ಗೆ ಅದನ್ನು ತಿಳ್ಕೊಳ್ಬೇಕು ಅನ್ನೋ ಜ್ಞಾನ ಇದ್ದರೆ ತಗೊತೀರಿ, ಇಲ್ಲ ನೆಗ್ಲೆಕ್ಟ್ ಮಾಡ್ತೀರಿ, ಇಗ್ನೋರ್ ಮಾಡ್ತೀರಿ. ಸರ್ವಜನೋ ಸುಖಿನೋ ಭವಂತು. ಓಂ ಗುರುಭ್ಯೋ ನಮಃ. ಓಂ ಮಹಾಪಂಚ